ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ಭಾನುವಾರ. ಬಟ್ ಈ ಕ್ಲಿಪ್ಪಿಂಗು ನಿನ್ನೆ ಸ್ಯಾಟರ್ಡೇ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸ್ವಲ್ಪ ಹೊರಗಡೆ ರಾಜೇಶ್ಗೆ ಒಂದು ಕ್ಲಿನಿಕ್ ವಿಸಿಟ್ ಇತ್ತು ಅಂದ್ಬಿಟ್ಟು ನಿನ್ನೆ ಹೋಗಿದ್ವಿ. ಸೊ ಬಂದ ಮೇಲೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೈಟ್ಗಿನ್ನ ಈಗ ಅಡುಗೆಗೆ ಮಾಡೋದಕ್ಕೆ ಹೋಗಬೇಕು. ಅದ್ರ ಮುಂಚೆ ನೆನಪಾಯಿತು ನನಗೆ, ಗಣೇಶ ಕೂರಿಸ್ತಾ ಇದ್ದೀವಲ್ಲ, ಯಾಕೆ ಗರಿಕೆದು ಹಾರ ಮಾಡಬಾರ್ದು ಅಂತ ಹೇಳಿ. ನಮ್ಮ ಮನೇಲಿ ತುಂಬ ಗರಿಕೆ ಬಿಟ್ಟಿದೆ. ಅದು ಒಂದು ಸಾರಿ ಒಂದು ಚೂರು ತಂದು ಹಾಕಿದ್ದು ನಾನು, ತುಂಬ ಚೆನ್ನಾಗಿ ಬೆಳೆದಿದೆ. ಅದಕ್ಕೆ ಅದರದ್ದೇ ಹಾರ ಮಾಡ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಟೈಮ್ 7:30. ಈಗ ಸ್ನಾನ ಮಾಡಿ ಬಂದಿದ್ದೀನಿ, ಮನೆ ಗುಡಿಸಿದ್ದೀನಿ. ಬಟ್ಟೆ ನೆನೆ ವಾಶ್ ಮಾಡಿ ಇಟ್ಟಿದ್ದೆ, ಒಣಗಾಕಬೇಕಿತ್ತು, ಅದನ್ನು ಒಣಗಾಕ್ತೆ. ಕಿಚನಲ್ಲಿ ಸ್ವಲ್ಪ ನೆನೆ ತೊಳೆದಿಟ್ಟಂಥ ಪಾತ್ರೆಗಳಿತ್ತು, ಅದನ್ನು ಕೂಡ ಸೆಟ್ಲ್ ಮಾಡಿದೆ. ಸೊ ಭಾನುವಾರ ಇಷ್ಟೆಲ್ಲ ಕೆಲಸ 7:30 ಒಳಗಡೆ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ. ಏನು ರೀಸನು ಅಂತ ನೀವೇ ಗೆಸ್ ಮಾಡಿ. ನಿನ್ನೆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಕೂರಿಸ್ತಾ ಇದ್ದೀವಿ. ಹಾಗಾಗಿ ಬೇಗನೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. 11 ಗಂಟೆ ಅರೌಂಡ್ಗೆ ಪೂಜೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ತನಕ ನಾನು ನೈವೇದ್ಯಕ್ಕೆ ಪ್ರಸಾದ ಕೂಡ ಪ್ರಿಪೇರ್ ಮಾಡಬೇಕು. ಅದನ್ನು ನೆನ್ನೆನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಆಗಿಲ್ಲ. ಅದು ನನಗೆ ಅದೆಲ್ಲ ಫುಲ್ ಮಾಡೋ ಅಷ್ಟೊತ್ತಿಗೆ ಬ್ಯಾಕ್ ಪೇನ್ ಶುರು ಆಗಿಬಿಟ್ಟಿತ್ತು. ಹೊರಗಡೆ ಬೇರೆ ಹೋಗಿದ್ದೆ ಅಲ್ವಾ, ರೆಸ್ಟೇ ಇಲ್ಲ ನೆನೆ. ಅದಕ್ಕೆ ಅದು ಎಸ್ಪೆಷಲಿ ಹೆಲ್ಮೆಟ್ ಹಾಕಿದ್ದೆ ಅಲ್ವಾ, ಹೆಲ್ಮೆಟ್ ಹಾಕಿದಾಗ ನನಗಿಲ್ಲಿ ನೋವು ಬಂದುಬಿಡುತ್ತೆ. ಶೋಲ್ಡರ್ ಹತ್ರ, ನೆಕ್ ಹತ್ರ ತಲೆನೂ ಭಾರ ಆಗಿಬಿಡುತ್ತೆ. ಕಡಿಮೆ ವೆಯ್ಟ್ದೆ, ಅದು ಲೈಟ್ ವೆಯ್ಟ್ ಇರೋದ್ರಲ್ಲೇ ಲೈಟ್ ವೆಯ್ಟ್ ತಂದಿರೋದು. ಆದರೂ ಕೂಡ ನನಗೆ ಸ್ವಲ್ಪ ಹೊತ್ತು ಹಾಕ್ಕೊಂಡ್ರೂ ಆ ಥರ ಆಗುತ್ತೆ. ಸೊ ನೆನ್ನೆ ಅಷ್ಟೆಲ್ಲ ಆಯಿತಾ, ನೆನ್ನೆದು ಇವಾಗ ಕಂಟಿನ್ಯೂ ಮಾಡಬೇಕು. ಅದಕ್ಕೆ ಬೇಗ ಐತೆ. ಅದೇನಾದರೂ ಸ್ವಲ್ಪ ಲೇಟಾಗಿನೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ನೆನ್ನೆ ಹಾಕಿರೋ ಎಫರ್ಟ್ ಎಲ್ಲನೂ ಇಟ್ ವಿಲ್ ಗೋ ಇನ್ ಟು ವೇನ್. ಹಾಗಾಗಿ ರಾಜೇಶ್ ಬೇಗ ಹೇಳ್ಬೇಕಿತ್ತು. ಇವತ್ತು ಡೆಕೋರೇಷನ್ ಇವತ್ತು ಮಾಡ್ತಾರಂತೆ. ನೆನ್ನೆ ಎಲ್ಲನೂ ಸ್ಟೇಜ್, ಪೆಂಡಾಲ್ ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ಬಟ್ ಇವತ್ತು ಡೆಕೋರೇಷನ್ನು. ನೆನ್ನೆನೂ ಅವ್ರಿಗೂ ತಂದಾಗ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ರಾಜೇಶು ಇವತ್ತು ಬೆಳಿಗ್ಗೆ ಬೇಗ ಬನ್ನಿ ಮಾಡೋಣ ಅಂತ ಹೇಳಿದರು. ಸಂಡೇಸ್ ನಮ್ಮ ಮನೇಲಿ ಗೊತ್ತಲ್ಲ, 9 ಗಂಟೆ 10 ಗಂಟೆ ಆದರೂ ಆಗುತ್ತೆ. ಇವಾಗ ಒಂದು 10 ನಿಮಿಷದ ಹಿಂದೆ ಕೇಳಿದ್ರು ಎಷ್ಟು ಟೈಮು ಅಂತ. ಅವ್ರಿಗೆ ಹೇಳೋಕ್ಕಾಗೋದಿಲ್ಲ, ತಲೆ ಭಾರ ಆಗಿಬಿಡುತ್ತೆ ಬೇಗ ಇದ್ದರೆ. ರಾತ್ರಿ ಹೊತ್ತು ಅವ್ರಿಗೆ ಲೇಟಾಗಿ ಮಲಗಿ ಅಭ್ಯಾಸ, ಬೆಳಿಗ್ಗೆ ಹೊತ್ತು ಬೇಗ ಹೇಳೋಕ್ಕೆ ಕಷ್ಟ. ಸುಮ್ಮನೆ ಬೇರೆ ಏನಾದರೂ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಹೇಳೋದಕ್ಕೆ ಅವರು ಟ್ರೈ ಮಾಡ್ತಾರೆ, ಆದರೂ ಲೇಟ್ ಆಗಿಬಿಡುತ್ತೆ. ಎನಿವೇಸ್, ನಾನು ಅಂದೆ ರಾಜೇಶ್ಗೆ, ನೀವು ನೈಟ್ ಪರ್ಸನ್ನು, ನೈಟೇ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಿಬಿಡಿ, ಬೆಳಗ್ಗೆ ನಿಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು. ಆದರೆ ಬೇರೆಯವರೆಲ್ಲ ಸೇರ್ಕೊಂಡು ಮಾಡೋರು, ಅಪ್ಪ ನಮ್ಗೆ ಇವತ್ತು ಟಯರ್ಡ್ ಆಗಿದೆ, ನಾಳೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಂತೆ. ಸೊ ಇವ್ರು ಒಬ್ಬರೇ ನಿಂತ್ಕೊಂಡು ಏನು ಮಾಡ್ತಾರೆ, ಬಂದುಬಿಟ್ಟಿದ್ದಾರೆ. ನಾನು ಬೇಕಿದ್ರೆ ಹೋಗ್ಬೋದಿತ್ತು, ನಾನು ಮಾಡ್ಕೊಡ್ತೀನಿ ನಡೀರಿ ಅಂತ. ನನಗೆ ಸಾಕಾಗಿತ್ತು, ಹೋಗಲಿಲ್ಲ. ನೆನ್ನೆ ರಾಜೇಶ್ ಕಾಯಿ ತುರಿದು ಕೊಡ್ತೀನಿ ಅಂದವರು ಗಣೇಶ ತರೋದಕ್ಕೆ ಹೊರಟೋದ್ರು. 7:15 ಹೋದವರು ನಾನು ಫೋನ್ ಮಾಡಿ ಕರೆದಿದ್ದೀನಿ, ಸ್ವಲ್ಪ ಬನ್ನಿರಿ ನನಗೆ ಆಗ್ತಾಯಿಲ್ಲ ಅಂತ. 9 ಗಂಟೆ ಆದರೂ ಬಂದಿರಲಿಲ್ಲ. ಸೊ ನಾನೇ ತುರಿದು ಅಡುಗೆನೂ ಮಾಡಿರಲಿಲ್ಲ ನಿನ್ನೆ. ಎಲ್ಲ ಮಾಡೋ ಅಷ್ಟೊತ್ತಿಗೆ ಬ್ಯಾಕ್ ಪೇನ್ ಶುರುವಾಯಿತು. ಈಗ ಅಟ್ಲೀಸ್ಟ್ ಹೋಗ್ಬಿಟ್ಟು ಬೇಗ ಅದನ್ನು ಮಾಡಿ ಮುಗಿಸ್ಬಿಡೋಣ, ಬಾಕಿ ಕೆಲಸ ಆಮೇಲೆ. ಸೊ ಇವತ್ತು ಒಂದು ಡಿಫ್ರೆಂಟ್ ವ್ಲಾಗನ್ನು ನೀವು ನೋಡ್ತೀರಾ. ಹೇಗಿರುತ್ತೆ ಬನ್ನಿ ನೋಡೋಣ. 2 ಕಾಯ್ದು ಮೋದಕ ಮಾಡ್ತಾ ಇದ್ದೀನಿ, ಗಣೇಶನ ಫೇವ್ರೇಟ್ ಅಲ್ವಾ. ಮತ್ತು ಕಡುಬು ಥರ ಮಾಡ್ತಾ ಇಲ್ಲ, ತೋರಿಸ್ತೀನಿ ನಿಮಗೆ. ಬೆಲ್ಲನ ಮೊದಲೇ ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ಕೊಂಡಿದ್ದೀನಿ, ಫಿಲ್ಟರ್ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳಿಬಿಟ್ಟು. ಸೊ ಅದೇ ಬಾಣಲಿಲಿ ಈಗ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಬೆಲ್ಲನ ಸೇರಿಸ್ತೀನಿ. ಸೊ ನಾನು ಕಡುಬು ಶೇಪಲ್ಲಿ, ಮೋದಕದ ಶೇಪಲ್ಲಿ ಈ ಏನು ಕೊಬ್ಬರಿದು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನೋ ಅದರಲ್ಲೇ ಶೇಪ್ ಕೊಟ್ಟು ಇಡೋಣ, ಜಸ್ಟ್ ಲೈಕ್ ಕೊಬ್ಬರಿ ಮಿಠಾಯಿ ಮಾಡ್ತೀವಲ್ವ ಆ ಥರ ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಶೇಪ್ ಕೊಡಬೇಕು. ಶೇಪ್ ಕೊಡೋದಕ್ಕೆ ಅದು ಡೈರೆಕ್ಟ್ ಮೋದಕದ ಮೌಲ್ಡ್ ಒಳಗಡೆ ಹಾಕ್ಬಿಟ್ಟು ತೆಗೆದ್ರೆ ಅದು ಶೇಪ್ ಬರ್ತಾ ಇಲ್ಲ, ಅರ್ಧಕ್ಕೇ ಕಟ್ಟಾಗ್ಬಿಡ್ತಾ ಇದೆ. ಯಾಕಂದರೆ ಅದು ಅಂಟ್ಕೊಂಡು ಬಿಡ್ತಾ ಇದೆ ಮೌಲ್ಡ್ಗೇನೆ ಅಂತ ಹೇಳಿಬಿಟ್ಟು. ಎಷ್ಟು ತುಪ್ಪ ಹಾಕಿದ್ರೂ ಅದು ಗಟ್ಟಿ ಆಗಿರೋದಿಲ್ಲ ಅಲ್ವಾ, ಅದಕ್ಕೆ ಅದು ಶೇಪ್ ಬರ್ತಾನೆ ಇಲ್ಲ, ಕಟ್ಟಾಗ್ಬಿಡ್ತಾ ಇದೆ.
ಸರ್ಕಸ್ ಮಾಡಿ 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 ಲಾಸ್ಟಲ್ಲಿ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಕೊಂಡು ಆ ಮೌಲ್ಡ್ ಒಳಗಡೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಸವರ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಸೊ ದಿಸ್ ವಾಸ್ ಸಕ್ಸಸ್ಫುಲ್. ಅಯ್ಯೋ ನೆನ್ನೆ ಎಲ್ಲ ಎಷ್ಟು ಬೇಜಾರಾಯಿತು ಗೊತ್ತಾ, ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ತೆ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೆ, ಆದರೆ ಇದು ಶೇಪೇ ಬರ್ತಿಲ್ವಲ್ಲ, ಹೇಗೆ ಮಾಡೋದು ಇದನ್ನು, ಕಡುಬು ಮಾಡೋದಕ್ಕೆ ತುಂಬಾ ಟೈಮ್ ಹಿಡ್ಸುತ್ತಲ್ಲ ಅಂಥೇಳಿ ಯೋಚನೆ ಮಾಡಬೇಕಾದ್ರೆ ಆಮೇಲೆ ರಾಜೇಶ್ ಈ ಥರ ಪ್ಲ್ಯಾನ್ ಕೊಟ್ಟರು. ಸೊ ಇಟ್ ವರ್ಕ್ಡ್ ಔಟ್. ಕಾಯಿ ಬೆಲ್ಲ ಎರಡೂ ಕೊಬ್ಬರಿ ಮಿಠಾಯಿ ಹದಕ್ಕೆ ಹೂರ್ಣ ಮಾಡಿಕೊಂಡು ಅದನ್ನು ಶೇಪ್ ಕೊಟ್ಟು ಅದ್ರ ಮೇಲ್ಗಡೆ ಗಸಗಸೆ, ರೋಸ್ಟೆಡ್ ಹುರಿದಿರೋ ಅಂಥ ಗಸಗಸೆ, ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಬಾದಾಮಿ, ಗೋಡಂಬಿ ಎರಡೂ ಎಲ್ಲ ಮೂರೂ ಹೊರಗಡೆಯಿಂದ ಒಂದು ಲೇಯರ್ ಫಾರ್ಮ್ ಆಗೋ ಥರ ಅಂಟಿಸಿದ್ದೀನಿ. ಸೊ ಇಟ್ ಟುಕ್ ಲಾಟ್ ಆಫ್ ಟೈಮ್ ಸ್ನೇಹಿತರೆ. 2 ಕಾಯಲ್ಲಿ ಇಷ್ಟ ಆಗಿದೆ. ಬಟ್ ಕಾಯಿ ಸ್ವಲ್ಪ ಸಣ್ಣಕ್ಕಿತ್ತು, ಇಲ್ಲಾಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಸ್ನೇಹಿತರೆ, ನನಗೊಂದು ವ್ಯಾಕ್ಯೂಮ್ ಕ್ಲೀನರ್ ರಿಸೀವ್ ಆಗಿದೆ. ಇದರ ಕ್ವಿಕ್ ಪ್ರಾಡಕ್ಟ್ ರಿವ್ಯೂ ಕೊಟ್ಬಿಡ್ತೀನಿ ಬನ್ನಿ. ಇದು ಬಂದು ಅಗಾರೋ ಅವರ ಐಕಾನ್ 1600 ವ್ಯಾಟ್ಸ್ ಬ್ಯಾಗ್ಲೆಸ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್. ಅಂದರೆ ಇದು ಬರೀ ಡ್ರೈ, ಒದ್ದೆ ಮಾಡೋಂಗಿಲ್ಲ. ಇದು ನಾವು ಮನೆಗೆ, ಆಫೀಸ್ಗೆ ಯೂಸ್ ಮಾಡ್ಬೋದು. ಅಪ್ ಟು 24 kPa ಸಕ್ಷನ್ ಪವರ್ ಇದೆ. ಸೈಕ್ಲಾನಿಕ್ ಟೆಕ್ನಾಲಜಿ ಅಂತ ಹೇಳ್ತಾರೆ. 1.5 ಲೀಟರ್ದು ಬ್ಯಾಗ್ಲೆಸ್ ಬಿನ್ ಇದೆ, ಅಂದರೆ ಅಷ್ಟು ಅದು ಕಸ ಹಿಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಸೊ ಮಲ್ಟಿಪಲ್ ಆಕ್ಸೆಸರೀಸ್ ಇದೆ, ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೇಟ್ ಆಗಿದೆ, ಈಸಿ ಟು ಯೂಸ್ ಇದೆ. ಈಸಿಯಾಗಿ ಮೂವ್ ಆಗೋದಕ್ಕೆ, ರೊಟೇಟ್ ಆಗೋದಕ್ಕೆ ಮುಂದೆ ಒಂದು ವೀಲ್ ಇದೆ ನೋಡಿ, ಇದು 360 ಡಿಗ್ರಿ ತಿರುಗತ್ತೆ. ಸೊ ಯಾವ ಕಡೆ ಅಂದರೆ ಆ ಕಡೆ ತಿರುಗತ್ತೆ. ಆ್ಯಂಡ್ ಹಿಂದಗಡೆ ಮೂವ್ಮೆಂಟ್ ಈಸಿ ಆಗೋದಕ್ಕೆ 2 ವೀಲ್ಸ್ ಇದೆ. ಇದು ರೆಡ್ ಕಲರ್ ಏನು ಕಾಣ್ತಿದೆಯೋ ಇದು ಸಕ್ಷನ್ ಕೆಪಾಸಿಟಿನ ನಾವು ಕಂಟ್ರೋಲ್ ಮಾಡೋದು. ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ತನಕ ನಾವು ಸೆಟ್ ಮಾಡ್ಕೊಳ್ಬೋದು. ಇದು ಪವರ್ ಕಾರ್ಡ್, ಎಳೆದಾಗ ಹೊರಗಡೆ ಬರುತ್ತೆ. ಇದು 5 ಮೀಟರ್ ಅಷ್ಟು ಉದ್ದ ಇರುತ್ತೆ. ಇದು ನಿಮ್ಗೆ ಎಡ್ಜಲ್ಲಿ ಒಂದು ರೆಡ್ ಕಲರ್ ಟೇಪ್ ಕಾಣುತ್ತೆ, ಅಲ್ಲಿ ತನಕ ನೀವು ಇದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಎಳಿಬಾರ್ದು. ಇದು ಹೋಸ್ ಪೈಪ್, ಅದನ್ನ ನಾವು ಒಂದು ಪೊಸಿಷನ್ ಅಲ್ಲಿ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಇನ್ನ ಒಂದು ಎಂಡ್ ಅಲ್ಲಿ ನಾವು ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಏನಿದೆಯೋ ಅದನ್ನೆಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಸಣ್ಣ ನಾಬ್ ಏನ್ ಕಾಣ್ತಾ ಇದೆಯೋ ಇದು ಏರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಈಗ ನಾವು ಯೂಸ್ ಮಾಡ್ತಾ ಇರ್ತೀವಿ, ತುಂಬಾನೇ ಸಕ್ಷನ್ ಆಗ್ತಾ ಇದೆ ಅಂದಾಗ ಇಲ್ಲಿ ನಾವು ಏರ್ ಅನ್ನ ಓಪನ್ ಮಾಡಿದಾಗ ಸ್ವಲ್ಪ ಸಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಿ ಕೂಡ ಒಂದು ಪವರ್ ಬಟನ್ ಇತ್ತು, ಅದನ್ನ ಆನ್ ಮಾಡಿದ್ಮೇಲೆ ಸಕ್ಷನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ನಾನು ಆ ಸಕ್ಷನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾನು ಇಲ್ಲೇ ಕುತ್ಕೊಂಡು ಕ್ರಾಫ್ಟ್ ಮಾಡ್ತಾ ಇದ್ಲು, ಅದಕ್ಕೆ ಇಲ್ಲೇನೆ ಕಸ ಮಾಡಿಟ್ಟಿದ್ದಾಳೆ ನೋಡಿ. ಅದನ್ನ ಕೆಳಗಡೆ ತಳ್ಳೋ ಬದಲು ಈಗ ಇಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎಳ್ಕೊಳ್ತಾ ಇದೆ ನೋಡಿ ಎಲ್ಲ ಪಾರ್ಟಿಕಲ್ಸನ್ನು. ಸೋಫಾ ಮೇಲೆ ಎಷ್ಟು ಧೂಳು ಕೂರುತ್ತೆ ಅಂತೀರಾ, ಅದು ನಮಗೆ ಧೂಳು ಕಾಣೋದೇ ಇಲ್ಲ ಕಣ್ಣಿಗೆ. ಬಟ್ ನೀವು ಈ ತರ ಕ್ಲೀನ್ ಮಾಡಿದಾಗ ಡಸ್ಟ್ಬಿನ್ ಫುಲ್ ಧೂಳು ತುಂಬಿರುತ್ತೆ. ಈವನ್ ಡಸ್ಟ್ ಮಾಡಿದಾಗ ಹೋಗದೆ ಇರೋ ಅಂತ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಕೂಡ ನಾವು ವ್ಯಾಕ್ಯೂಮ್ ಕ್ಲೀನರ್ ಇಂದ ಕ್ಲೀನ್ ಮಾಡ್ಬೋದು. ಇದೇ ಸ್ಮಾಲ್ ಬ್ರಷ್ ಇಂದ ಕರ್ಟನ್ಸ್ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಅಂದ್ರೆ ಕರ್ಟನ್ಸ್ ವಾಶ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಅದು ಏನ್ ಗಲೀಜಾಗಿರೋದಿಲ್ಲ, ಬಟ್ ಜಸ್ಟ್ ಧೂಳಿರುತ್ತೆ ಅಂತ ಟೈಮಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಸ್ಮಾಲ್ ಬ್ರಷ್ ಅನ್ನ ಶೆಲ್ಫ್ಸ್ ಕ್ಲೀನ್ ಮಾಡೋದಕ್ಕೆ, ಬುಕ್ಸ್ ಕ್ಲೀನ್ ಮಾಡೋದಕ್ಕೆ, ಲ್ಯಾಂಪ್ಸ್ ಕ್ಲೀನ್ ಮಾಡೋದಕ್ಕೆ, ಅಂಡ್ ಸ್ವಲ್ಪ ಯಾವ್ದಾದ್ರು ಡೆಲಿಕೇಟ್ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಆಬ್ಜೆಕ್ಟ್ಸ್, ಅದನ್ನ ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ನೀವು ಸಕ್ಷನ್ ನೋಡ್ಬೋದು, ಒಳ್ಳೆ ಮ್ಯಾಗ್ನೆಟ್ ತರ ಅಂಟ್ಕೊಳ್ತಾ ಇದೆ ಬಟ್ಟೆ. ಈಗ ನಾನು ಸ್ಲೈಡಿಂಗ್ ವಿಂಡೋಸ್ ಇರುತ್ತಲ್ವಾ, ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಧೂಳಿದೆ ಅಂತ ಹೇಳ್ಬಿಟ್ಟು. ಸೊ ಅಟ್ಯಾಚ್ಮೆಂಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಇದು ನ್ಯಾರೋ ನಾಸಲ್ ಇರೋ ಅಂತ ಅಟ್ಯಾಚ್ಮೆಂಟ್. ಈ ತರ ಸಣ್ಣ ಸಣ್ಣ ಜಾಗದಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಕೊಳ್ತೀನಿ, ಧೂಳನ್ನ ಹೇಗೆ ಇದು ಎಳ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಸ್ವಲ್ಪ ಹತ್ರ ಬರೋದಕ್ಕೂ ಹೇಗೆ ಎಳ್ಕೊಳ್ತಾ ಇದೆ ಅಂತ ಹೇಳಿ. ಸೊ ನಾವು ವ್ಯಾಕ್ಯೂಮ್ ಕ್ಲೀನರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅದರ ಸಕ್ಷನ್ ಪವರ್ ಎಷ್ಟಿದೆ, ಎಷ್ಟು ವ್ಯಾಟ್ಸ್ ಇದೆ ಅಂತ ಎಲ್ಲಾನು ನೋಡಿ ನಾವು ತಗೊಳ್ಬೇಕು. ಕಡಿಮೆ ವ್ಯಾಟ್ಸ್ದು ತಗೊಂಡ್ರೆ ತುಂಬ ಬೇಗ ಹೀಟ್ ಆಗಿಬಿಡುತ್ತೆ. ಇನ್ ಶಾರ್ಟ್ ಹೇಳಬೇಕಂದ್ರೆ ಈ ವ್ಯಾಕ್ಯೂಮ್ ಕ್ಲೀನರ್ ಈಸ್ ಐಡಿಯಲ್ ಫಾರ್ ಆಲ್ ಟೈಪ್ಸ್ ಆಫ್ ಹೋಮ್ ಕ್ಲೀನಿಂಗ್. ಇಲ್ಲಿ ನೋಡ್ತಾ ಇದ್ದೀರಾ ಧೂಳು ಎಷ್ಟಿತ್ತು, ಅದು ಎಷ್ಟು ಚೆನ್ನಾಗಿ ಎಳ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಒಂದು ಉದ್ದ ರಾಡ್ ಇದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಅಡ್ಜಸ್ಟೇಬಲ್, ಇನ್ನ ಉದ್ದ ಕೂಡ ಮಾಡ್ಕೊಳ್ಬಹುದು. ಇದಕ್ಕೆ ಕಾರ್ಪೆಟ್ ಆರ್ ಫ್ಲೋರ್ ಬ್ರಷ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫ್ಲೋರ್ ಮೇಲೆ ನಮಗೆ ಸ್ವಲ್ಪ ಅಗ್ಲಕ್ಕಿರೋ ಬ್ರಷ್ ತಗೋಬೇಕು, ಯಾಕೆ ಅಂದ್ರೆ ಅಗ್ಲ
ಏರಿಯಾನ ಕವರ್ ಮಾಡಿ ಅದು ಸಕ್ಷನ್ ಮಾಡುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ ಹೇಗೆ ಎಳ್ಕೊಳ್ತಾ ಇದೆ, ಕೂದಲಿತ್ತು, ಸಣ್ಣ ಸಣ್ಣ ಧೂಳು ಕಸ ಎಲ್ಲಾನು ಎಳ್ಕೊಳ್ಳುತ್ತೆ. ಈ ದಪ್ಪ ಹೂಗಳು ಒಳಗಡೆ ಎಂಟರ್ ಆಗೋದಕ್ಕೆ ನಾವು ಅದ್ರ ಮೇಲೆ ಸ್ವಲ್ಪ ಲಿಫ್ಟ್ ಮಾಡಿ ಇಡಬೇಕು ಅಷ್ಟೇನೆ. ಸೊ ಇದು ಕಾರ್ಪೆಟ್ ಕ್ಲೀನಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಈಗ ಡಸ್ಟ್ಬಿನ್ ಖಾಲಿ ಮಾಡೋದಕ್ಕೆ ಜಸ್ಟ್ ಅಲ್ಲಿ ರೆಡ್ ಕಲರ್ ಲಿಫ್ಟ್ ಮಾಡಿದ್ರೆ ಡಸ್ಟ್ಬಿನ್ ಹೊರಗಡೆ ಬರುತ್ತೆ. ಆಮೇಲೆ ಮುಂದಗಡೆ ಒಂದು ಬಟನ್ ಇದೆ, ಆ ಬಟನ್ನ ಒತ್ಬಿಟ್ಟು ಕೆಳಗಡೆದು ಸ್ವಲ್ಪ ಎಳಿಬೇಕು, ಆಗ ಡಸ್ಟ್ ಎಲ್ಲಾನು ಕೂಡ ಕೆಳಗಡೆ ಬೀಳುತ್ತೆ. ಡೈರೆಕ್ಟ್ ಡಸ್ಟ್ಬಿನ್ ಮೇಲೇನೆ ನಾವು ಈ ಪ್ರಾಸೆಸ್ನ ಮಾಡ್ಬೋದು. ಡಸ್ಟ್ಬಿನ್ ಒಳಗಡೆ ಒಂದು ವೈಟ್ ಕಾಣ್ತಿದೆ ಅಲ್ವಾ, ಅದು ಫಿಲ್ಟರು. ಸೊ ಅದನ್ನ ನಾವು ರಿಮೂವ್ ಮಾಡಿಬಿಟ್ಟು ಜಸ್ಟ್ ನಾವು ಪೇಂಟ್ ಬ್ರಷ್ ಅಲ್ಲಿ ಡಸ್ಟಿಂಗ್ ಮಾಡ್ಕೊಳ್ಬೇಕು ಅಥವಾ ಬಟ್ಟೆಯಲ್ಲಿ ಡಸ್ಟಿಂಗ್ ಮಾಡಬೇಕು, ನೀರು ತಗ್ಲಿಸ್ಬಾರ್ದು. ಮತ್ತೆ ಇದು ಪ್ಲಾಸ್ಟಿಕ್ ದಾಗಿರೋದ್ರಿಂದ ಈಸಿಯಾಗಿ ಇದನ್ನ ವಾಶ್ ಮಾಡ್ಕೊಳ್ಬೋದು ನೀರಲ್ಲಿ. ಡಸ್ಟ್ಬಿನ್ ಫುಲ್ ನೀರಿಂದ ತೊಳೆದ್ಮೇಲೆ ಡ್ರೈ ಆದ್ಮೇಲೆ ಇದನ್ನ ಮತ್ತೆ ಫಿಕ್ಸ್ ಮಾಡಬೇಕು. ಈಗ ವೈರ್ ಫುಲ್ ಎಳ್ದಿರ್ತೀವಲ್ವಾ, ಅದನ್ನ ಒಳಗಡೆ ತಳ್ಳೋದು ಹೇಗೆ ಅಂದ್ರೆ ಆ ಪವರ್ ಕಾರ್ಡ್ ಮೇಲ್ಗಡೆನೆ ಒಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ವೈರ್ನ ಲಿಫ್ಟ್ ಮಾಡಬೇಕು ಕೈಯಲ್ಲಿ, ಆಗ ಅದು ಈಸಿಯಾಗಿ ಹೋಗಿ ಒಳಗಡೆ ರೊಟೇಟ್ ಆಗಿ ಸುತ್ತಕೊಂಡು ನಿಲ್ಲುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕು ನಿಮ್ಗೆ ಇಂಟ್ರೆಸ್ಟ್ ಇದೆ ನೋಡ್ಬೇಕು ಅನ್ನೋ ಹಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಈಗ ಪ್ರಸಾದದ ಕೆಲಸ ಎಲ್ಲ ಮುಗೀತು, ತಿಂಡಿ ಅಂತೂ ಏನು ಮಾಡ್ತಾ ಇಲ್ಲ, ಪೂಜೆ 11ಗೆನೆ ಇರೋದು. ಹಾಗಾಗಿ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಸೀರೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಐರನ್ ಮಾಡಿದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂಥೇಳಿ. ನಾನು ಈ ಥರ ರೆಡಿ ಮಾಡ್ಕೊಳ್ಳೋ ಅಂತ ಅಂದರೆ ಸೀರೆನ ಪ್ಲೀಟ್ ಮಾಡ್ಕೊಳ್ಳೋದು ವಿಡಿಯೋ ಸುಮಾರು ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ ನೋಡಿ. ಈಗ ಪೂಜೆ ಇದೆ ಅಲ್ವಾ, ಅದಕ್ಕೆ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೀರೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇದನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ರಾಜೇಶ್ ಬೇಗ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಡೆಕೋರೇಷನ್ಗೆ ಅಂತ ಹೋದರು. ಸೊ ಇಷ್ಟು ಸೆಟಪ್ ನೆನ್ನೆ ರಾತ್ರಿನೇ ಆಗಿತ್ತು, ನೋಡಿದ್ರಿ. ಇದನ್ನೆಲ್ಲಾನು ತರಿಸಿರೋದು ಹೊರಗಡೆಯಿಂದ, ಆ ಟೇಬಲ್ಲು ಎಲ್ಲ. ಈ ಸೆಂಟರ್ ಟೇಬಲ್ ಇಲ್ಲೇ ಯಾರೋ ಕೊಟ್ಟಿದ್ದಾರೆ ಇಡೋದಕ್ಕೆ ಅಂದ್ಬಿಟ್ಟು ನೆನ್ನೆ ರಾತ್ರಿನೇ ಎಲ್ಲ ಪೂಜೆ ಸಾಮಾನೆಲ್ಲಾನು ತಂದಿದ್ದಾರೆ. ಅದನ್ನು ಈಗ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ನೇಬರ್ಸ್ ಸೇರಿಕೊಂಡು ಮಾಡ್ತಾ ಇರೋ ಅಂಥ ಹಬ್ಬ ಇದು. ಹೋದ ವಾರ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಷ್ಟೆಲ್ಲಾನು ಡೆಕೋರೇಟ್ ಮಾಡಿದ್ದಾರೆ. बोलो गणपति बप्पा के जय गणेश. ಸೊ ಗಣೇಶನ ನೆನೆ ರಾತ್ರಿನೇ ತಂದಿದ್ರು, ನೋಡಿದ್ದೀರಾ. ಅದರ ಮೇಲೆ ಹೊಚ್ಚಿರೋ ಬಟ್ಟೆ ಕೂಡ ಹೊಸದಾಗೇನೆ ತಂದು ಹೊಚ್ಚಿರೋದು. ರಾಜೇಶ್ ಅವರು 11 ಗಂಟೆಗೆ ಅಂತ ಹೇಳಿದ್ರು, ಆದರೆ ಅಲ್ಲಿ ಡೆಕೋರೇಷನ್ ಲೇಟ್ ಆಯ್ತು ಅಂತ ನಾನು ಹೋಗಿ ಬರಲಿ ಅಂತ ಕಾಯ್ತಾ ಇದ್ದೆ. ನಾವು ಈ ವರ್ಷನೇ ಅಲ್ವಾ ಇರೋದು, 12 ಗಂಟೆ ಒಳಗಡೆ ಪೂಜೆ ಆಗ್ಬೇಕು, ಶುರು ಆಗ್ಬೇಕು ಅಟ್ಲೀಸ್ಟ್. ಎಲ್ಲ ನಮ್ಗೆ ಯಾರು ಇಲ್ಲ, ಗಂಡಸರೆಲ್ಲಾನು ಡೆಕೋರೇಟ್ ಮಾಡಿದ್ರು. ಪೂಜೆಗೇನು ರೆಡಿ ಮಾಡಿರಲಿಲ್ಲ. ನಾನು ಬಂದು ನೋಡ್ತೀನಿ, ಏನು ಫ್ರೂಟ್ ಕೂಡ ತೆಗೆದಿಟ್ಟಿರಲಿಲ್ಲ, ಹೂವು ಕೂಡ ಎಲ್ಲ ಬಿಡಿ ಬಿಡಿ ಹೂವು ಇದೆ. ನೋಡಿಬಿಟ್ಟು ನಾನೇ ಅರೇಂಜ್ಮೆಂಟ್ ಶುರು ಮಾಡಿದೆ. ಸೊ ಅಷ್ಟೊತ್ತಿಗೆ ಬೇರೆ ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಅಂದರೆ ಎಲ್ಲರೂ ಸೇರಿಕೊಂಡು ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದೀವಿ. ಜಾನು 12 ಗಂಟೆ ಮುಂಚೆ ಸ್ಟಾರ್ಟ್ ಮಾಡಿಪ್ಪ. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ, ಗಣಪತಿ ಬಪ್ಪ.
ಸೊ ರಾಜೇಶ್ಗೆನೆ ಈ ಸಾರಿ ಪೂಜೆ ಮಾಡು ಅಂತ ಎಲ್ಲರೂ ಸೇರಿ ಹೇಳಿದ್ರು. ಎವ್ರಿ ಇಯರ್ ಒಂದೊಂದು ಪೇರ್ ಎಲ್ಲರಿಗೂ ಆಪರ್ಚುನಿಟಿ ಸಿಗೋ ಥರ ಒಬ್ಬೊಬ್ರು ಪೂಜೆ ಮಾಡೋದಂತೆ. ನಾವು ಇಷ್ಟು ದಿನ ಇಲ್ಲಿ ಇರ್ತಾನೆ ಇರಲಿಲ್ಲ ಅಲ್ವಾ, ಗಣೇಶ ಹಬ್ಬದ ದಿನ ಊರಿಗೆ ಹೊಟ್ಟೋಗ್ತಾ ಇದ್ವಿ. ಸೊ ಈ ವರ್ಷ ನಮಗೆ ಸಿಕ್ಕಿದೆ, ಅದಕ್ಕೆ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ರಾಜೇಶ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಾತ್ರೆಗಳು ಏನೇನು ನೋಡ್ತಾ ಇದ್ರು ಅದೆಲ್ಲ ನೈವೇದ್ಯಕ್ಕೆ ಅಂತ ಒಬ್ಬೊಬ್ರು ಅವ್ರ ಮನೆಯಿಂದ ತಂದಿರುತ್ತೆ. ಈಗ ನಾನು ಮೋದಕ ತಂದಿದ್ದೀನಲ್ವ, ಆ ರೀತಿಯಲ್ಲಿ ಯಾರಿಗೆ ಮಾಡೋಕ್ಕಾಗಲಿಲ್ವೋ ಅವರು ಸ್ವೀಟ್ ಬಾಕ್ಸ್ಗಳನ್ನ ತರಿಸಿದ್ದಾರೆ. ಸ್ವೀಟ್ ಎಲ್ಲಾನು ಕೂಡ ಹಂಚ್ತಾರೆ. ಇಲ್ಲಿ ತಂಗಿನ हाँ आप दोनों एक साथ जाइए. ನೀನು ಅಲ್ಲಿ ದೇವ್ರ ಹತ್ರ ಒಂದೆರಡು ಎತ್ಕೋ, ಅದಕ್ಕೆ ಎಲ್ಲ ಸರಿ ಹೋಗುತ್ತೆ ಅವಾಗ. ಕೊಡು ಮತ್ತೆ, ಈಗ ಹೋಗು ಈ ಕಡೆ ಬಂದು. ಸಾಯಂಕಾಲ ಬರ್ತಾರೆ ಮಕ್ಕಳು ಜೊತೆ. ಸ್ನೇಹಿತರೆ, ನಮ್ಮ ಅಪಾರ್ಟ್ಮೆಂಟ್ನ ಗಣೇಶನ ಪೂಜೆ ಹೀಗಿತ್ತು. ಸೊ ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ. ಈ ಕೇಳಿ ಜಾನು, ಇದು ನಿಮ್ಗೆ ನೆನಪಿಲ್ವಾ? ಇದು ಯಾವ ಸೀರೆ? ಮೈಸೂರಲ್ಲಿ ತಗೊಂಡಿದ್ದು. ಯಾವಾಗ? ಇದು ಹೋದ್ ಗೌರಿ, ಈಗ ಇದಕ್ಕೆ ಗಣೇಶ ಹಬ್ಬಕ್ಕೆ ಹೋದಾಗ ಸುದರ್ಶನ್ ಸಿಲ್ಕ್ ಅಲ್ಲಿ. ಆಮೇಲೆ ಹೋದ್ ವರ್ಷ ಗಣೇಶ ಹಬ್ಬದಲ್ಲ, ಗಣೇಶ ಹಬ್ಬಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ನಾವು ಶಾಪಿಂಗ್ ಮಾಡ್ತಾರಲ್ಲ ಅವಾಗ. ಹೋದ್ ವರ್ಷ ಧಾರಸಿರನ ಏನ್ ಹೇಳ್ಬೇಕು ನೋಡಿ ಸ್ನೇಹಿತರೆ. ಮದ್ವೆ ಸೀರೆನಾ ಹೋದ್ ವರ್ಷ ತಗೊಂಡಿದ್ದಲ್ವಾ ಅಂತವ್ರೆ. ಅಂದ್ರೆ ನನ್ನ ಹತ್ರ ಅಷ್ಟೊಂದು ಸೀರೆಗಳಾಗ್ಬಿಟ್ಟಿದೆ ಅಂತಾನ, ನಾನು ಅಷ್ಟೊಂದು ಸೀರೆಗಳು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತಾನ. ಎರಡು ಗೊತ್ತಾಯ್ತಾ, ರಿಪೀಟೆಡ್ ಆಗಿ ಶಾಪಿಂಗ್ ನಡೀತಾ ಇದೆ. ಅದ್ರಲ್ಲಿ ಯಾವ ಕಲರ್, ಫಾರ್ ಎಕ್ಸಾಂಪಲ್ ಗೌರಿ ಹೋದ ಹಬ್ಬಕ್ಕೂ ಈ ಹಬ್ಬಕ್ಕೂ ಯಾವ ಸೀರೆ ಅಂತ ಬೇಡ ರೀ, ಅಟ್ಲೀಸ್ಟ್ ಧಾರೆ ಸೀರೆ ಯಾವ್ದು ಅಂತ ನೆನ್ಪಿರೋದ್ ಬೇಡವಾ? ರಿಸೆಪ್ಷನ್ ಜ್ಞಾಪಕ ಇದೆ, ಯಾಕಂದ್ರೆ ಧಾರೆಲೆಲ್ಲ ಬರೀ ಇದ್ದ ವಸ್ತ್ರ ನೋಡ್ರಿ ನೋಡಿದ್ರು ಏನ್ ಕಾಣುತ್ತೆ ಎಲ್ಲ ಇದು ರೆಡ್ ಇದೆಲ್ಲ ಹಾಕೊಂಡಿದ್ರು. ಆಮೇಲೆ ಆಮೇಲೆ ತೆಗ್ದೇ ಇಲ್ಲ ಅದನ್ನೆಲ್ಲ. ನಾನು ನೋಡ್ದೆ ಧಾರೆ ನೋಡ್ತಾ ಇದ್ದೆ. ನಾನ್ ಹುಟ್ಟಿರೋ ಸೀರೆ ಸ್ನೇಹಿತರೆ ಧಾರೆದು ಒಂದ್ ಸಾರಿ. ಇದು ಧಾರೆ ಆದ್ಮೇಲೂ ಇವ್ರ ಕಸಿನ್ ಮನೆ ಗೃಹ ಪ್ರವೇಶದಲ್ಲೇನೋ
ಇವರು ಮಹೇಶ ಅವ್ರ ಮನೆ ಕಟ್ಟಿದ್ರಲ್ವಾ, ಅವಾಗ ಇದನ್ನ ಉಟ್ಕೊಂಡು ಹೋಗಿದ್ದೆ. ಅಲ್ಲಿ ನಾನೇ ತೀರ್ಥ ಕೊಟ್ಟಿದ್ದೆ ಎಲ್ಲಾರ್ಗು. ತುಪ್ಪ ಇರುತ್ತಲ್ವಾ, ಸೀರೆ ಮೇಲೆಲ್ಲ ಚಲ್ಲೋಗ್ಬಿಟ್ಟು ಇದನ್ನ ಡ್ರೈ ಕ್ಲೀನಿಂಗ್ ಮಾಡಿಸಿದ್ವಲ್ಲ, ಅದೇ ನೆನಪಾಗಿ ಗೊತ್ತಾ? ಡ್ರೈ ಕ್ಲೀನಿಂಗ್ ಒಂದ್ ಕೊಟ್ಟಿದ್ ಜ್ಞಾಪಕ ಇದೆ ನನಗೆ. ಸೀರೆ 2 ಸೀರೆ ಡ್ರೈ ಕ್ಲೀನ್ ಮಾಡಿಸಿರೋದು. ಅವಾಗ್ಲಿಂದ ಸ್ವಲ್ಪ ಕಡಿಮೆ ಉಡೋದು ನಾನು. ನೀವ್ ಇದಿರಲ್ಲ ನಾನು ಒಳ್ಳೆ ಫನ್ನಿ ರಿಸೆಪ್ಷನ್ ಆದ್ರೆ ಓಕೆ. ರಿಸೆಪ್ಷನ್ ಹೆಂಗ್ ನೆನಪಿರುತ್ತೆ, ನಾವು ಒಂದೇ ಸಾರಿ ಹುಟ್ಟಿರೋದು. ಅದು ಹೆವಿ ಸೀರೆ ಅನ್ಕೊಂಡು ಎಲ್ಲೂ ಹುಟ್ಟಿಲ್ಲ ನಾನು. ಕಾಮಿಡಿ ಆಫ್ ದ ಇಯರ್ ನಮ್ಮ ಮನೇಲಿ ಆಗಿರೋದು. ಇರ್ಲಿ ಬಿಡಿ. ಕಾಮಿಡಿ ಆಫ್ ದ ಡಿಕೇಡ್ 10 ವರ್ಷ ಆಯ್ತಲ್ಲ ಮದುವೆಗೆ. ಎನಿವೇಸ್ ನಾನು ನಿಜಾಮೇಲು ಎಲ್ಲ ತಗೊಂಡಿದ್ದು. ಇದು ಸೀರೆ ನೋಡ್ತಾ ಇದೀವಿ ಗೊತ್ತಾ ಅಲ್ಲಿ ಸೆಲೆಕ್ಷನ್, ಅದರದ್ದು ಅನ್ಕೊಂಡೆ.